ಅಂದ್ರೆ ಇದು ನನ್ನ ಅನುಭವ ಹೇಳ್ತೀನಿ ನೋಡಿ. ಮೆಜೆಸ್ಟಿಕ್‌ಗೆ ನಾನೊಂದು ರ್ಯಾಪಿಡೋ ಬುಕ್ ಮಾಡಿದೆ ಹಿಂದೆ. ಏನ್ ರ್ಯಾಪಿಡೋ ಇತ್ತಲ್ಲ ಅವಾಗ. ಬಟ್ ಅಂದ್ರೆ ಆ ಬಸ್ ಸ್ಟ್ಯಾಂಡಿಗೆ ಬಿಡೋಕೆ ಆ ಹುಡುಗ ಭಯ ಪಡ್ತಿದ್ದಾನೆ. ಅವ್ನು ಇಲ್ಲಿನವನಲ್ಲ, ಬೇರೆ ರಾಜ್ಯದವನು. ಇಲ್ಲ ಮೇಡಮ್ ಆಟೋದವರೆಲ್ಲ ಬಂದ್ರೆ ಹೊಡಿತಾರೆ. ಸೊ ಹಂಗಾಗಿ ನಾನು ಬರೋದಿಲ್ಲ ಅಂತ ಹೇಳಿ. ಅಂದ್ರೆ ನನಗಾದ ಅನುಭವ ಇದು. ಸೊ ನಾನು ಇದ್ರ ಬಗ್ಗೆ ಹೇಳ್ತೀನಿ ಏನ್ ಹೇಳ್ತೀರಾ ಅಂತ ಹೇಳಿ. ನಾನು ಹೇಳ್ತೀನಿ ಮೇಡಮ್. ಇವಾಗ ಈ ಗಾಡಿ ಬೆಲೆ ಬಂದ್ಬಿಟ್ಟು 3,55,000. ಈ ಗಾಡಿನ ಖರೀದಿ ಮಾಡಿ ಟ್ಯಾಕ್ಸು, ಪರ್ಮಿಟು, ಇನ್ಶೂರೆನ್ಸ್ ಪ್ರತಿಯೊಂದನ್ನು ನಾನು ಸರ್ಕಾರಕ್ಕೆ ಕಟ್ತೇನೆ. ಇವಾಗ ಎಲ್ಲಿಂದನೋ ಒಂದು ಗಾಡಿ ತಂದು UP ರಿಜಿಸ್ಟ್ರೇಷನ್, MP ರಿಜಿಸ್ಟ್ರೇಷನ್, MH ರಿಜಿಸ್ಟ್ರೇಷನ್ ಗಾಡಿಗಳು ಬೆಂಗಳೂರಲ್ಲಿ ತಂದು ಆ ಗಾಡಿಗಳಿಂದ ಬೈಕ್ ಟ್ಯಾಕ್ಸಿನ ನಡೆಸ್ತಾ ಇದ್ದಾರೆ. ಅವರು ಸರ್ಕಾರಕ್ಕೆ ತೆರಿಗೆ ಕಟ್ಟಲ್ಲ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಲ್ಲ, ಪರ್ಮಿಟ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ. ಅಕಸ್ಮಾತಾಗಿ ನಾನು ಮೊನ್ನೆ ನಡೆದ ಇನ್ಸಿಡೆಂಟ್ ನಿಮ್ಗೊಂದು ಮಾತಾಡ್ತೀನಿ. ಒಬ್ಬ ಬೈಕ್ ಟ್ಯಾಕ್ಸಿ ಚಾಲಕ ಆಕ್ಸಿಡೆಂಟ್ ಆಗಿ ಅವನು ಕಾಲು ಮುರ್ಕೊಂಡು 6 ತಿಂಗಳು ಬೆಡ್ ರೆಸ್ಟಲ್ಲಿದ್ದಾನೆ. ರ್ಯಾಪಿಡೋ ಕಂಪನಿ ಆಗಲಿ, ಯಾವ ಸಂಘಟನೆ ಆಗಲಿ, ಯಾರೂ ಕೂಡ ಅವನ ಸಹಾಯಕ್ಕೆ ಬಂದಿಲ್ಲ. ಸಹಾಯಕ್ಕೆ ಬಂದಿದ್ದು ನಮ್ಮ ಆಸರೆ ವೃದ್ಧಾಶ್ರಮ ಗೊತ್ತಲ್ವ, ಲಯನ್ ಮಂಜಣ್ಣ ಅವರು ಅವ್ರಿಗೆ ಹೆಲ್ಪ್ ಮಾಡಿದ್ರು. ಇವಾಗ ಹೇಳಿ, ಆ ಚಾಲಕ 6 ತಿಂಗಳು ಬೆಡ್ ರೆಸ್ಟಲ್ಲಿದ್ದಾನೆ. ನೀವು ಆ ಗಾಡೀಲಿ ಹೋಗಿ ನಿಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ನಿಮ್ಗೆ ಯಾರು ಮೇಡಮ್ ಜವಾಬ್ದಾರಿ ನೋಡ್ಕೊಳ್ಳೋರು? ರ್ಯಾಪಿಡೋ ಕಂಪನಿ ಬರುತ್ತೆ, ಯಾರಾದರೂ ಬರ್ತಾರೆ. ಇವಾಗ ನನ್ನ ಗಾಡೀಲಿ ನೀವು ಹೋಗ್ತಾ ಇದ್ದಾರೆ, ಆಕ್ಸಿಡೆಂಟ್ ಆಯಿತು, ನಾನಿಲ್ಲ, ನನ್ನ ಇನ್ಶೂರೆನ್ಸ್ ಕಂಪನಿ ನಿಮಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಕೊಡುತ್ತೆ. ನಿಮ್ಗೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಕ್ಲೈಮ್ ಆಗುತ್ತೆ. ಇವಾಗ ಬೈಕ್ ಟ್ಯಾಕ್ಸಿಲಿ ಹೋದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ಆದರೆ ಯಾರಿಗೆ